ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗಂತ ನೀವ್ ಈ ತರ ಎಲ್ಲ ಸಂಕಟ ಪಡ್ಬೇಡಿ. ಆ ತರ ಎಲ್ಲ ಏನು ಇಲ್ಲ ಅದಕ್ಕೆ. ಇದೇ ಭಾವ, ಅದ ಹಾಗೆ ಇರೋದು. ಅವ್ರು ಹೇಳಿರೋದು ಯಾವುದು ಸುಳ್ಳಲ್ಲ. ನಾನೆಂತ ನತದೃಷ್ಟಿ ಅಂತಂದ್ರೆ ಈ ಮನೆ ವಂಶೋದ್ಧಾರಕನ ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ. ನಾನು ಮಗುನ ಹೊಟ್ಟೆಲಿ ಹೊತ್ತೋಳು ಭಾವ. ನನ್ನ ಒಡ್ಲಿನ ಮಗು ಮಡ್ಲಿಗ್ ಬರೋಕ್ಕಿಂತ ಮುಂಚೆನೆ ಅದಕ್ಕೆ ಮರಣ ಭಾಗ್ಯ ಬರೋ ಹಾಗೆ ಮಾಡ್ದವಳು ನಾನು. ನನಗೆ ಯಾವುದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಭಾವ. ಈಗ ನೋಡಿ, ನನ್ನ ನಂಬಿದ ಪೂಜಾ ಕೂಡ ಅವಳ ಮಗುನ ಕಳ್ಕೊಂಡ್ಬಿಟ್ಲು. ಪಾಪ, ಅವಳು ನನ್ನನ್ನ ಅವಳ ತಾಯಿಗಿಂತ ಹೆಚ್ಚಾಗಿ ಕಾಣ್ತಾ ಇದ್ಲು. ಅವಳ ತಾಯಿ ಅವತ್ ನನ್ ಬೈದಿದ್ದಕ್ಕೆ ನಿನ್ ಮನೆಗ್ ಬರ್ಬೇಡ ಅಂತ ಹೇಳಿರೋ ಹುಡುಗಿ ಅವಳು. ಅಷ್ಟು ಒಳ್ಳೆ ಹುಡುಗಿಗೆ ಇವತ್ತು ಈ ತರ ಅನ್ಯಾಯ ಆಗೋಯ್ತು ಅಂತಂದ್ರೆ ಏನರ್ಥ ಭಾವ? ಇದಕ್ಕೇನರ್ಥ? ಇದ್ರ ಅರ್ಥ ನನ್ ನೆರಳೇ ಸರಿ ಇಲ್ಲ. ನನ್ ನೆರಳು ಯಾರ ಮೇಲೆ ಬೀಳುತ್ತೋ ಅವ್ರು ಯಾರು ಚೆನ್ನಾಗಿರಲ್ಲ, ಎಲ್ರು ಹಾಳಾಗಿ ಹೋಗ್ತಾರೆ. ನನ್ ಕಣ್ ಸರಿ ಇಲ್ಲ ಬಾಬಾ, ನನ್ ಕಣ್ ಸರಿ ಇಲ್ಲ. ಅದಕ್ಕೆ ಪ್ಲೀಸ್ ನೀವು ಹೀಗೆಲ್ಲ ಮಾತಾಡ್ಬಿಡಿ. ನೀವೊಂಥರ ಅರಳಿ ಮರ ಇದ್ದಾಗೆ. ಅದಕ್ಕೆ ಚುಚ್ಚು ಚಾಲಿ ಮುಳ್ಳಲ್ಲ. ನಿಮ್ ನೆರಳಲ್ಲಿ ಎಲ್ರೂ ತಣ್ಣಗಿರ್ತಾರೆ ಹೊರತು ಯಾರ್ಗ್ ಯಾವ ಕಷ್ಟನೂ ಬರಲ್ಲ. ಸುಳ್ಳು 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 ಸುಳ್ಳು. ನನ್ನನ್ನು ಸಮಾಧಾನ ಮಾಡೋಕ್ಕೋಸ್ಕರ ನೀವು ಹೇಳ್ತಿರೋ ಹಸಿ ಸುಳ್ಳಿದು. ಅದಕ್ಕೆ ನನ್ ಕೈ ಗುಣ ಸರಿ ಇಲ್ಲ, ನನ್ ಕಾಲ್ ಗುಣ ಸರಿ ಇಲ್ಲ, ನಾನು ಸರಿ ಇಲ್ಲ. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಭಾವ. ನನ್ ಸುತ್ತ ಇರೋರೆಲ್ಲ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ. ನಾನು ಹಚ್ಕೊಂಡವರು ಯಾರಿಗೂ ನೆಮ್ಮದಿ ಸಿಗಲ್ಲ. ಅದಕ್ಕೆ ನನ್ ಮಗು ಸತ್ತಾಗೆ ಪೂಜನ್ ಮಗನು ಸತ್ತಿರೋದು. ಅದಕ್ಕೆ ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಲ್ದೇ ಇರೋ ಆಪಾದನೆಗಳೆಲ್ಲ ನಿಮ್ಮೇಲೆ ನೀವೇ ಹೊತ್ಕೋಬೇಡಿ. ಹಾಗಿದ್ಮೇಲೆ ಪೂಜನ್ ಮಗು ಯಾಕೆ ಸಾಯ್ತು ಭಾವ? ಹೇಳಿ, ಯಾಕೆ ಸಾಯ್ತು? ಆ ಮಗುಗೆ ಈ ಭೂಮಿ ಮೇಲೆ ಬದುಕೋ ಆಯಸ್ಸಿರ್ಲಿಲ್ಲ ಅನ್ಸುತ್ತೆ, ಋಣ ಇರ್ಲಿಲ್ಲ ಅನ್ಸುತ್ತೆ. ಪೂಜನ್ ಮಗು ಸಾಯೋದಕ್ಕೆ ನೀವು ಕಾರಣ ಅಲ್ಲ. ಅದಕ್ಕೆ ನೀವು ನಿಮಿತ್ತ ಮಾತ್ರ. ನಿಮಿತ್ತ ನಿಮಿತ್ತ ನಾನೇ ಅಂತ ನೀವೇ ಹೇಳ್ತಾ ಇದ್ರಲ್ಲ ಭಾವ. ಅಲ್ಲಿಗೆ ನಾನೇ ಸರಿ ಇಲ್ಲ ಅಂತ ಆಯ್ತು ತಾನೆ? ಪರೋಕ್ಷವಾಗಿನೋ ಪ್ರತ್ಯಕ್ಷವಾಗಿನೋ ಮಗು ಸಾಯೋದಕ್ಕೆ ನಾನೇ ಕಾರಣ ಆದ ಹಾಗೆ ತಾನೆ? ನಾನು ಆವಾಗ್ಲೇ ಹೇಳ್ದೆ, ಇವಾಗ್ಲೂ ಹೇಳ್ತೀನಿ, ಇನ್ನು 100 ಸಲ ಹೇಳ್ತೀನಿ, ನನ್ ಕೈಗುಣ ಸರಿ ಇಲ್ಲ ಇಲ್ಲ ಇಲ್ಲ. ಅದೇ ಸತ್ಯ ಆಗೋಯ್ತು ಭಾವ. ಭಾವ, ಪೂಜನ್ ಮಗು ಚೆನ್ನಾಗಿರ್ಲಿ ಅಂತ ದಿನ ಇದೇ ಕೈಯಿಂದ ಅವಳಿಗೆ ಹಾಲು ಕೊಡ್ತಾ ಇದ್ದೆ. ಅದಕ್ಕೆ ಆ ಮಗು ಬದುಕಲಿಲ್ಲ ಅನ್ಸುತ್ತೆ. ಅದಕ್ಕೆ ಪ್ಲೀಸ್ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಇಲ್ಲ ಭಾವ, ನನ್ನ ನಮ್ದವ್ರು ಯಾರು ಉದ್ಧಾರ ಆಗಿಲ್ಲ. ಕಟ್ಕೊಂಡ್ ಗಂಡನ್ಗೂ ನೆಮ್ಮದಿ ಇಲ್ಲ. ಪಾಪ ಯಾವಾಗ್ಲೂ ನನ್ನ ನೋಡಿ ಕೊರಗ್ತಾನೆ ಇರ್ತಾರೆ. ಪಾಪ ಪೂಜಾ ಯಾವಾಗ್ಲೂ ಅಕ್ಕ ಅಕ್ಕ ಅಂತ ನನ್ನನ್ನು ಎಷ್ಟು ಹಚ್ಕೊಂಡಿದ್ಲು. ಹಿಂದೆ ಮುಂದೆನೆ ಓಡಾಡ್ತಿದ್ಲು. ಇವತ್ತು ಅವಳ ಮಗುನೇ ಕಳ್ಕೊಂಡ್ಬಿಟ್ಲು. ನೀವು ಅಷ್ಟೇ ನನ್ನನ್ನ ಅಮ್ಮ ಅಂತ ಅಂತಿರ್ತೀರಾ. ದಯವಿಟ್ಟು ಹಾಗನ್ಬೇಡಿ. ನೋಡಿ, ಇನ್ಮೇಲೆ ನನ್ನನ್ನ ಶತ್ರು ತರ ನೋಡಿ, ನನ್ನ ದೂರ ಇಟ್ಬಿಡಿ. ನಾಳೆ ನನ್ನಿಂದ ನಿಮ್ಗೂ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ ಭಾವ. ಪ್ಲೀಸ್ ದಯವಿಟ್ಟು ದೂರ ಹೋಗಿ ಭಾವ ನೀವು. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ ಆ ರೀತಿ ಏನೂ ಇಲ್ಲ. ನೀವು ತುಂಬಾ ಭಾಗ್ಯವಂತರು. ಭಾವ ಪ್ಲೀಸ್ ನನ್ನನ್ನು ಸಮಾಧಾನ ಮಾಡಕ್ ಬರ್ಬೇಡಿ. ನೀವ್ ಯಾರು ಏನೇ ಹೇಳಿದ್ರು ನಡೆದಿರೋ ಸತ್ಯ ಸುಳ್ಳು ಆಗಲ್ಲ. ಆಗಿರೋ ಸಾವಿಗೆ ನ್ಯಾಯನೂ ಸಿಗೋದಿಲ್ಲ. ಪೂಜಾ ಮಗು ಬದುಕಿ ಎದ್ದು ಬರಲ್ಲ ಅಲ್ವಾ? ನನ್ನ ಕೈಗುಣ ಸರಿ ಇಲ್ಲ ಅನ್ನೋ ಆಪಾದನೆ ಅಳಿಸೋದಕ್ಕಾಗಲ್ಲ ಅಲ್ವಾ? ಯಾಕಂದ್ರೆ ಅದೆಲ್ಲ ನಡೆದು ಹೋಗಿದೆ. ನಿಮ್ ಮಾತಿಂದ ನನಗೆ ಸಮಾಧಾನ ಆಗಲ್ಲ ಭಾವ. ದಯವಿಟ್ಟು ಹೊರಟೋಗಿ, ದಯವಿಟ್ಟು ಹೊರಟೋಗಿ ನೀವು. ಮಗುನ್ ಕಳ್ಕೊಂಡ್ ಬರೀ ಕೈಲಿ ಬಂದಿರೋ ಈ ನತದೃಷ್ಟಿಗೆ ಯಾಕೆ ಆರ್ತಿ? ಬಸ್ರಿ ಹೆಂಗ್ಸ್ನ ಆ ದರಿದ್ರದವಳ ಕೈಲಿ ಕೊಟ್ಟೋಗಿದ್ದೀರಲ್ಲ, ನಿಮ್ನೆಲ್ಲ ಸುಮ್ಮನೆ ಬಿಡಲ್ಲ.
ಕಂಪ್ಲೇಂಟ್ ಕೊಟ್ಟು ಕಮ್ಮಿ ಎಣ್ಸೋ ತರ ಮಾಡ್ತೀನಿ. ಅಮ್ಮ, ಮಗು ಬಗ್ಗೆ ನಾವೆಷ್ಟೊಂದು ಆಸೆ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ವಿ. ಮನೆಗೆ ವಂಶೋದ್ಧಾರಕ ಬರ್ತಾನೆ ಅಂತ ನಾವೆಲ್ಲ ಅದೆಷ್ಟು ಸಂಭ್ರಮ ಪಟ್ಟಿದ್ವಿ. ಆ ದೇವ್ರು ನಮ್ ಸಂತೋಷನೆಲ್ಲ ಒಂದೇ ಏಟು ಕಿತ್ಕೊಂಡ್ಬಿಟ್ಟ. ಛೇ, ಅಲ್ಲಮ್ಮ, ಅದ್ಯಾವ ಜನ್ಮದಲ್ಲಿ ನಾವು ಅದೇನ್ ಪಾಪ ಮಾಡಿದ್ವೋ ಏನೋ, ನಮ್ಗೇನೆ ಯಾಕಮ್ಮ ಹೀಗಾಗ್ತಿದೆ? ನನ್ಗಂತೂ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಎಲ್ಲ ನಮ್ಗೆ ಆಚಾರ ಕೊಡೋ. ಛೀ, ಸೇವಂತಿಯಿಂದ ನಮ್ಮನೆ ತುಂಬುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಅದಾಗ್ಲಿಲ್ಲ. ಕಡೆ ಪಕ್ಷ ಪೂಜೆಯಿಂದಾದ್ರೂ ನಮ್ಮನೆ ಬೆಳಗುತ್ತೆ ಅಂತ ಅಂದ್ಕೊಂಡಿದ್ವಿ, ಈಗ್ಲೂ ಹಾಗೆ ಆಗೋಗ್ಬಿಡ್ತಲ್ಲೋ. ಇದಕ್ ಬದಲು ಆ ಭಗವಂತ ಕೊಡದೇ ಇದ್ದಿದ್ರು ಚೆನ್ನಾಗಿರ್ತಿತ್ತಮ್ಮ. ಕೊಟ್ಟು ಕಿತ್ಕೊಳ್ಳೋ ಆಟ ಆಡ್ತಿದ್ದಾನಲ್ಲ, ಯಾಕೆ? ಅತ್ತೆ, ಯಾವ್ದಕ್ಕೂ ಒಂದ್ಸಲ ವೇದನಾಯ್ಕೆ ಅಮ್ಮನ್ ಕೇಳೋಣವಾ? ನಾನ್ ಯಾರನ್ನು ಏನು ಕೇಳಲ್ಲ. ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೇನ್ ಸೊಸೆ, ದೇವ್ರು ತಿಂಡ್ರು ರಥ ಪೂಜೆ ಅಂತ ಇಷ್ಟು ದಿನ ನಾವು ಇಷ್ಟು ಮಾಡಿದ್ವಿ, ಆದ್ರೆ ಆ ದೇವ್ ನಮ್ಗೇನ್ ಪ್ರತಿಫಲ ಕೊಟ್ಟ? ಬರೀ ನಿರಾಸೆ, ಪೆಟ್ಟು ಮೇಲ್ ಪೆಟ್ಟು, ನೋವಿನ ಮೇಲ್ ನೋವು. ಇದನ್ ಬಿಟ್ಟು ಬೇರೆ ಏನ್ ಸಿಕ್ಕಿದೆ ನಮಗೆ? ಪ್ರತಿಫಲ ಕೊಟ್ಟಾದ್ಮೇಲೆ ನಮ್ಮಿಂದ ಕಿತ್ಕೊಂತಾನೆ ಇದ್ದಾನೆ. ಇನ್ಮೇಲೆ ಯಾವನು ನಂಬಲ್ಲ, ಯಾವ ದೇವ್ನು ನಂಬಲ್ಲ, ನಾನು ಯಾವ ದೇವ್ನು ನಂಬಲ್ಲ. ಅಲ್ಲಮ್ಮ, ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದವಳು ನೀನು, ಆಗೋದೆಲ್ಲ ನಮ್ಮ ಕರ್ಮ ಫಲಕ್ಕೆ ಅಂತಿದ್ದವಳು ನೀನು. ಈಗ ನೀನೇ ಈ ರೀತಿ ಮಾತಾಡ್ತಿದ್ಯಾ? ಮತ್ತಿನ್ನೇನು, ನಮ್ ಸೇವಂತಿ ದೇವ್ರಿಗೆ ಸೇವೆ ಮಾಡೋದ್ರಲ್ಲಿ ಏನೋ ಕಡಿಮೆ ಮಾಡಿದಾಳೆ. ಅವಳು ಮಾಡ್ದೆಲ್ಲ ರಥ ಇಲ್ಲ, ಪೂಜೆ ಇಲ್ಲ. ಅವಳು ದೇವ್ರ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಮಾಡಿಲ್ಲ. ಅವಳಿಗಂತೂ ಆ ದೇವ್ರ ನೆಮ್ಮದಿ ಕೊಡ್ಲಿಲ್ಲ. ಹೀಗ್ ನೋಡಿದ್ರೆ ಪೂಜೆಗೆ ಹಿಂಗಾಗೋದಿಕ್ಕೆ ಅವಳೇ ಕಾರಣ ಅಂತ ಅವಳ ಮೇಲೆ ಕೆಟ್ಟ ಹೆಸರು ಬರ್ತಾ ಇದೆ. ಆ ಪ್ರೇಮ ಬಂದು ಸೇವಂತಿ ಬಗ್ಗೆ ಏನೆಲ್ಲ ಮಾತಾಡಿದ್ಲು ಅಂತ ನೀನ್ ಕೇಳಿಸ್ಕೊಂಡೆ ತಾನೆ? ಆ ಜೀವ ಇದನ್ನೆಲ್ಲ ಕೇಳಿಸ್ಕೊಂಡು ಹೇಗ್ ಸಹಿಸ್ಕೊಳ್ಳುತ್ತೆ ಹೇಳು? ಅತ್ತೆ, ಏನೇ ಆದ್ರೂ ಸೇವಂತಿ ಸ್ವಲ್ಪ ಎಡವು ಬಿಟ್ಲು. ಮನೇಲಿ ಅವಳು ಯಾರಿಗಾದ್ರೂ ಹೇಳ್ಬೇಕಾಗಿತ್ತು ಅಂತ ನನ್ಗನ್ಸಿದ್ದು ನಿಜಾನೇ ಅತ್ತೆ. ಏನ್ ಮಾತಾಡ್ತಾ ಇದೀಯ ಸೊಸೆ ನೀನು? ಹಾಗಂತ